ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ಯಾಂಗಲ್. ಅಲ್ಲಿ ಫುಲ್ ಐಸ್ ಇತ್ತು. ನನಗೆ ಮಾಮೂಲಿ ಮಡ್ ಥರನೇ ಇತ್ತು, ಐಸ್ ವಾಟರಿ ಇದಾಗಿ ಗಟ್ಟಿಯಾಗಿದ್ದು. ಸೊ ನಂಗೆ ಗೊತ್ತಾಗಿಲ್ಲ, ಸರಿ ಜಾರಿದೆ. ಇಲ್ಲೇ ಹೀಗಿದೆ ಅಂದರೆ ಮನಾಲಿಯಲ್ಲಿ ಒಂದು 2-3 ಸಲ ಬೀಳೋದು ಗ್ಯಾರಂಟಿ ಅಂತ ಅನಿಸ್ತಿದೆ. ನೋಡುವ. Good morning. Hi guys. Himachal. From Shimla. Himachal. ಓ ಯಪ್ಪ ಇದ್ದದೆ ದಾರ್ ಕುಡಿತಿದ್ದು ಅಂತಾರ. ಅಲ್ಲ, ನನ್ನ ಮುಖ ಬೂದಿ ಕಾಣ್ತಿದೆ. ಇವತ್ತು ಆಲ್ಮೋಸ್ಟ್ ಲೈಕ್ ಡೇ 1 ನಮ್ಮದು ಟ್ರಿಪ್ಪಲ್ಲಿ. ಡೆಲ್ಲಿದು ಬಿಟ್ಟು ಈ ಪ್ಯಾಕೇಜಲ್ಲಿ ಇದು ಡೇ 1. ನೆನ್ನೆ ಫುಲ್ ಟ್ರಾವೆಲ್ ಆಗಿರೋದ್ರಿಂದ ಇವತ್ತು ಶಿಮ್ಲಾದು ಸೈಟ್ ಸೀಯಿಂಗ್ ಹೋಗ್ತಿದ್ದೀವಿ. ಆ್ಯಂಡ್ ವ್ಯೂ ತುಂಬ ಸಖತ್ತಾಗಿದೆ. ವ್ಯೂ ಸಖತ್ತಾಗಿದೆ. ನಾನು ತೋರಿಸ್ತೀನಿ ವಿಡಿಯೋ ಮಾಡಿದಾಗ ಹೇಳು. ಈಗಲೂ ತೋರಿಸ್ಬಿಡಿ. ಈಗ ಚೆನ್ನಾಗಿ. ಈಗ ರಿಟರ್ನ್ ತಿರುಗ್ಸೋಕ್ಕಾಗಲ್ಲ ಇದು. ಹಾಗೆ ನೀನು ತಿರುಗ್ಬಿಡು. ಅದು ಲೈಟ್ ಸಿ ಆಲ್ಮೋಸ್ಟ್ ಲೈಕ್ ವಾಲ್ ಪೇಪರ್ ವ್ಯೂ ಸಖತ್ತಾಗಿದೆ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ವೇರಿಂಗ್. ಐ ಡೋಂಟ್ ನೋ, ಇದು ಬರ್ತಾ ಇಲ್ಲ. ಜೀನ್ಸ್, ಶೂಸ್, ಕ್ರಾಸ್ ಬ್ಯಾಗ್, ಟಾಪ್. ಇದು ನಾನು ಸರೋಜಿನಿ ಮಾರ್ಕೆಟಲ್ಲಿ ತೊಗೊಂಡಿದ್ದು, ವೆರಿ ಚೀಪ್. ಆ್ಯಂಡ್ ಇವತ್ತು ಗ್ರೀನ್ ವ್ಯಾಲಿ, ಕುಫ್ರಿ ಇದು, ಮತ್ತು ಅಲ್ಲಿ ಸ್ವಲ್ಪ ಹಾರ್ಸ್ ರೈಡ್ ಅದು ಇದು ಇದೆ ಅಂತ ಅನಿಸುತ್ತೆ, ಅದು ನೋಡ್ಬೋದು. ಆ್ಯಂಡ್ ಕೋಲ್ಡ್ ಇದೆ. ಆ್ಯಂಡ್ ದಿಸ್ ಈಸ್ ದ ವ್ಯೂ ಆ್ಯಂಡ್ ಬಾಲ್ಕನಿ. ಚೆಂದ ಇದೆ. ಮುಖ ಬೂದಿ ಕಾಣ್ತಾ ಇದೆ. ಕೋಲ್ಡ್ಗೆ ಎಷ್ಟು ಮಾಯ್ಶ್ಚರೈಸರ್ ಹಾಕಿದ್ರು ಇಟ್ಸ್ ನಾಟ್ ಸೆಟ್ ಆಗ್ತಿಲ್ಲ. ಏನಿದೆ, ಇಟ್ ಈಸ್ ವಾಟ್ ಇಟ್ ಈಸ್. ಎಷ್ಟು ಚಂದ ಕಾಣ್ತಿದೆ. ಅದೆಲ್ಲ ಮನೆಗಳು. ಸೊ ಬ್ಯೂಟಿಫುಲ್. ಆ್ಯಸ್ ಆಫ್ ನಾವು ನನಗೆಲ್ಲೂ ಸ್ನೋ ಕಾಣಿಸ್ತಿಲ್ಲ, ಬಟ್ ವ್ಯೂ ಚೆನ್ನಾಗಿದೆ. ನೆಕ್ಸ್ಟ್ ಮನಾಲಿಗೆ ಹೋಗ್ತೀವಲ್ಲ, ಅಲ್ಲಿ ಸ್ನೋ ಇರುತ್ತೆ ಅಂತ ಅನ್ಸುತ್ತೆ. ಬಟ್ ನನಗೇನು ಇಷ್ಟ ಆಗಿಲ್ಲ ಅಂದರೆ ತುಂಬ ಮೇಂಟೈನ್ ಮಾಡಿಲ್ಲ. ಎಲ್ಲ ಅಲ್ಲೆಲ್ಲ ಎಸ್ದಿರ್ತಾರೆ, ಅದು ಹಂಗಂಗೆ ಬಿಟ್ಟಿದ್ದಾರೆ. ನಾವು ಆನ್ ದ ವೇ ಬರಬೇಕಾದ್ರೂ ಶಿಮ್ಲಾಗೆ ಡೆಲ್ಲಿಯಿಂದ ಫುಲ್ ಹೈವೇ ಅದು, ಬಟ್ ರೋಡ್ ಸೈಡಲ್ಲೇ ಫುಲ್ ಡಂಪ್ಸ್ಟರ್ಸ್ ಎಲ್ಲ ಇತ್ತು. ಅಲ್ಲಲ್ಲೆಲ್ಲ ಫುಲ್ಲು ಕಸಗಳು ಹಾಕಿದ್ರು. ಡಿವೈಡರ್ ಮೇಲೂ ಏನು ಎಸ್ದಿರ್ತಾರೆ ಅದು ಹಂಗಂಗೆ ಇತ್ತು. ಫಸ್ಟ್ ಆಫ್ ಆಲ್ ಎಸಿಬಾರ್ದು, ಎಸಿದ್ರು ಮೇಂಟೈನ್ ಮಾಡಬೇಕು. ಬಿಕಾಸ್ ಹಿಲ್ ಸ್ಟೇಷನ್ಸ್ ಇಷ್ಟು ಟೂರಿಸ್ಟಿ ಪಾಯಿಂಟ್ ಅಂತ ಅಂದರೆ ಆದಷ್ಟು ಕ್ಲೀನ್ ಇದ್ದರೆ ಒಳ್ಳೇದಲ್ವಾ. ಬಟ್ ಅದು ಅಷ್ಟು ಮೇಂಟೈನ್ ಮಾಡಿಲ್ಲ. ದಟ್ಸ್ ದ ಸ್ಯಾಡ್ ಪಾರ್ಟ್. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ವೇರಿಂಗ್. ಜಾಕೆಟ್. ದಿಸ್ ಇಸ್ ವಾಟ್ ಅಶ್ವಿನಿ ಈಸ್ ವೇರಿಂಗ್. ನಮ್ಮದು ಜಾಕೆಟ್ ಆಲ್ಮೋಸ್ಟ್ ನಂದು ಟಾಪ್, ಅವಳ ಟಾಪ್, ನನ್ನ ಜಾಕೆಟ್, ಅವಳ ಜಾಕೆಟ್, ಶ್ರುತಿದ್ದು ಜಾಕೆಟ್ ಎಲ್ಲ ಸರೋಜಿನಿ ಮಾರ್ಕೆಟಲ್ಲೇ. ನಾವು ಏನೋ ವಿಂಟರ್ ವೇರ್ ನಮ್ಮ ಹತ್ರ ಇರಲಿಲ್ಲ ಅಂತ ಸರೋಜಿನಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ವಿ. ಸೊ ವಿ ಗಾಟ್ ದೀಸ್. ನಾನು ಒಂದು ತೋರಿಸ್ತೀನಿ. ಓಕೆ, ಅದು ವಾಶ್ರೂಮ್. ಆ ಕಡೆಯಿಂದ ಡೋರ್ ಇದೆ. ಆ್ಯಂಡ್ ದಿಸ್ ಇಸ್ ದ ರೂಮ್. ಮೆಸ್ಸಿ ಆಗಿದೆ. ನಾವು ಚೆಕ್ಔಟ್ ಆಗ್ತಿದ್ದೀವಿ ಈಗ. ಶ್ರುತಿ ಎಲ್ಲಿದ್ಯಾ? ಕಾಣಿಸ್ತಿಲ್ಲ, ಸ್ಟೀಮ್ ಇದಾಗಿದೆ. ಬಟ್ ಅದೇ ಅದನ್ನು ರೋಲ್ ಮಾಡ್ಬೋದು. ಸೊ ಇಟ್ಸ್ ಅ ಓಪನ್ ವಾಶ್ರೂಮ್. ನಾವು ರೋಲ್ ಮಾಡಿಲ್ಲ. ದಿಸ್ ಈಸ್ ಡೈನಿಂಗ್ ಹಾಲ್. ಇದು ರಿಸೆಪ್ಷನ್. ಬ್ಯಾಗ್ಸ್ ಎಲ್ಲ ಇಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ರಿಸೆಪ್ಷನಿಂದ ವ್ಯೂ ಸಖತ್ತಿದೆ. ಸೊ ಇಲ್ಲ ನಮಗೆ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಆಗಿತ್ತು. ಇಡ್ಲಿ, ಆಲೂ ಪರಾಟ, ಫ್ರೂಟ್ಸ್, ಬ್ರೆಡ್, ಜಾಮ್ ಎಲ್ಲ ಇತ್ತು. ಸೊ ಬಟ್ ಇಡ್ಲಿ ಸಾಂಬಾರು ತಿನ್ನೋಕ್ಕಾಗಿಲ್ಲ ನನಗಾಗಿಲ್ಲ. ಸೊ ಆಲೂ ಪರಾಟ ತಿಂದಿದ್ದು. ಇಟ್ಸ್ ಗುಡ್.
ಸೊ ನಾವಿವಾಗ ಕುಫ್ರಿ ರೀಚ್ ಆಗಿ ಅಲ್ಲಿಂದ ಸ್ವಲ್ಪ ಸೈಟ್ ಸೀಯಿಂಗ್ ಮತ್ತು ಅಡ್ವೆಂಚರ್ ರೈಡ್ಸ್ ಇದೆ ಇಲ್ಲಿ, ಜಿಪ್ ಲೈನಿಂಗ್ ಮತ್ತು ಕೈಂಡ್ ಆಫ್ ಐ ಡೋಂಟ್ ನೋ ವಾಟ್ ಇಸ್ ಕಾಲ್ಡ್, ಬಂಗಿ ಜಂಪಿಂಗ್ ಥರನೇ ಬೇರೆ ಏನೋ ನೇಮ್ ಹೇಳಿದ್ರು ಅದು ಮತ್ತು ಕೆಲವು ಆ್ಯಕ್ಟಿವಿಟೀಸ್ ಇದೆ. ಅದಕ್ಕೆ ಹಾರ್ಸಲ್ಲೇ ಹೋಗಬೇಕು, ನಡ್ಕೊಂಡು ಹೋಗೋಕ್ಕೆ ದಾರಿ ಸರಿ ಇಲ್ಲ, ಧೂಳು ಮತ್ತು ಇದು ಇದೆ. ನನಗೆ ಆ್ಯಕ್ಚುಲಿ ನಡ್ಕೊಂಡು ಹೋಗಬೇಕಿತ್ತು ಬಿಕಾಸ್ ಅದೆಲ್ಲ ಚಿಕ್ಕದಿದೆ ಹಾರ್ಸು, ಪಾಪ ಅನಿಸುತ್ತೆ. ಬಟ್ ಬೇರೆ ದಾರಿ ಇಲ್ಲ, ಅದಕ್ಕೆ ಹಾರ್ಸ್ ರೈಡಲ್ಲೇ ಹೋಗಬೇಕು. 1000 ರೂಪೀಸ್ ಏನೋ ತೊಗೊಂಡ್ರು ಹಾರ್ಸ್ ರೈಡ್, ಮತ್ತು ಅಲ್ಲಿ ಸ್ವಲ್ಪ ಏನೋ ಜೀಪ್ ಇರುತ್ತೆ, ಸೈಟ್ ಸೀಯಿಂಗ್ ಆ್ಯಂಡ್ 2 ಆ್ಯಕ್ಟಿವಿಟೀಸ್ ಇನ್ಕ್ಲೂಡೆಡ್. ಸೊ ನಾವದು ಹಾಸಲ್ಲಿ ಹೋಗೋದು ಬೇಡ ಅಂತ ಅವ್ರ ಜೊತೆ ಮಾತಾಡೋಣ ಅಂತ ಮಾತಾಡಿದ್ವಿ. ಬಟ್ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರು. ಅದು ಅಲ್ಲದೆ ಅಲ್ಲಿ ಫುಲ್ ಗಲೀಜ್ ಬೇರೆ ಆಗಿದೆ ಮಾತಲ್ಲಿ. ಸೊ ಅಲ್ಲಿ ಮೇಲೆ ಹೋಗಿ ಅಲ್ಲಿ ಶೋ ಹೌ ಇಟ್ ಇಸ್. ಸೊ ನಾವು ಇವಾಗ ಹಾರ್ಸಲ್ಲಿ ಮೇಲೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದ ಹಾರ್ಸ್. ಅಯ್ಯೋ, ಸೊ ಇಲ್ಲಿ ಯಾಕ್ ಕೂಡ ಇದೆ, ಅದ್ರ ಮೇಲೆ ಕುತ್ಕೊಂಡು ಫೋಟೋ ತೊಗೋಬೋದು. ಹಾರ್ಸ್ ರೈಡೇ ಸಾಕಾಗಿದೆ, ಸೊ ನಾನು ಅದು ಮಾಡ್ತಿಲ್ಲ. ರ್ಯಾಬಿಟ್ಸ್ ಕೂಡ ಇಸ್ಕೊಂಡು ಫೋಟೋ ತೊಗೋಬೋದು. ಶಾಪ್ಸ್ ಇದೆ ಇಲ್ಲಿ. ಹಾಂ, ನಾವಲ್ಲಿ ಹೋಗ್ಬೇಕನ್ನಿಸ್ತಿದೆ. ಅಲ್ಲಿಂದ ಬರ್ತಾ ಜಸ್ಟ್ ದಾರಿ ಬಿದ್ದೆ ನಾನು. ಅಲ್ಲಿ ಫುಲ್ ಐಸ್ ಇತ್ತು, ನನಗೆ ಮಾಮೂಲಿ ಮಡ್ ಥರನೇ ಇತ್ತು, ಐಸ್ ವಾಟರಿ ಇದಾಗಿ ಗಟ್ಟಿಯಾಗಿದ್ದು. ಸೊ ನಂಗೆ ಗೊತ್ತಾಗಿಲ್ಲ, ಸರಿ ಜಾರಿದೆ. ಇಲ್ಲೇ ಹೀಗಿದೆ ಅಂದರೆ ಮನಾಲಿಯಲ್ಲಿ 1-2 ಸಲ ಬೀಳೋದು ಗ್ಯಾರಂಟಿ ಅಂತ ಅನಿಸ್ತಿದೆ. ನೋಡುವ. ನಾನು ಬಿದ್ದ ಮೇಲೆ ಅವರು ಇಳಿದು ಬೀಳೋಕ್ಕೆ ಎದುರುಕೊತಾ ಇದ್ದಾರೆ. ಬಟ್ ಅಲ್ಲಿ ಬಿದ್ದಿದ್ದಕ್ಕೆ ಉಪಯೋಗ ಇದು. ಇಸ್ ದ ರಿಸಲ್ಟ್. ಸಖತ್ತಾಗಿದೆ ಆ್ಯಕ್ಚುಲಿ. ಅವ್ರು ಹೇಳಿದ್ರು ಇದು ಶಿವಾಲಿಕ್ಸ್ ರೇಂಜ್ ಅಂತ. ಆ್ಯಂಡ್ 1 minute, ದಿಸ್ ಇಸ್ ಹಿಮಾಲಯಾಸ್, ಐ ಥಿಂಕ್ ಸೊ. Himalayas. ಶೂಸ್ ಕೂಡ ಫುಲ್ ಗಲೀಜಾಗಿದೆ. ಆ್ಯಕ್ಚುಲಿ ಒಳ್ಳೇದಾಯಿತು, ನಾನು ವೈಟ್ ಶೂಸ್ ತರಬೇಕು ಅಂದ್ಕೊಂಡಿದ್ದೆ. ವೈಟ್ ಶೂಸ್ ತಂದಿಲ್ಲ, ಇದು ಒಂದೇ ತಂದಿದ್ದೀನಿ. ಇಲ್ಲಾಂದರೆ ಕಷ್ಟ ಆಗ್ತಿತ್ತು. ಬಿಕಾಸ್ ಇದರಲ್ಲೇ ನಾನು ನೆಕ್ಸ್ಟು ಇನ್ನು 5 days ಸರ್ವೈವ್ ಆಗಬೇಕು. Bridge jumping, next one balance bridge, net climbing, ಮತ್ತೆ ಮಧ್ಯದಲ್ಲಿ ladder climbing. ಫುಲ್ ಜನ, ಅಷ್ಟು ಚೆಂದ ಇಲ್ಲ ಯಾವುದು, ಸುಮ್ಮನೆ ವೇಸ್ಟ್ ಅಮೌಂಟ್ ಅಂತ.
ಏನದು ಶ್ರುತಿ? ಏನದು ಡೆಕೋರೇಟ್ ಮಾಡ್ಲಿಕ್ಕೆ ಅಂತ. ಯೂಶ್ವಲಿ ಕ್ರಿಸ್ಮಸ್ಸಿಗೆಲ್ಲ ಮೊದಲೆಲ್ಲ ಪೈನ್ ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡ್ತಿದ್ರು. ಸೊ ಇಲ್ಲಿ ಪೈನ್ ಟ್ರೀಸ್ ಜಾಸ್ತಿ ಇದೆಯಲ್ಲ, ಅದಕ್ಕೆ ಇಲ್ಲೊಂಥರ ಟ್ರೆಡಿಷ್ನಲ್ ವೇಲಿ ಅದರಲ್ಲಿ ಏನೋ ಒಂದು ಮಾಡಿಕೊಂಡು ಸೆಲ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ಗಿಫ್ಟ್ ತೊಗೋಬೇಕಂದ್ರೆ ಹೌದು, ತೊಗೋಬೋದು. ಚೆಂದ ಚೆಂದ ನೆಕ್ ಪೀಸಸ್ ಎಲ್ಲ. ಓಕೆ ಬಾಯ್.